ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮರಳಿ ಮನಸ್ಸಾಗಿದೆ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮರಳಿ ಮನಸ್ಸಾಗಿದೆ ಇದೇ ಫೆಬ್ರವರಿ 12, 2026 ಅಂದ್ರೆ ಗುರುವಾರದಂದು ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆಗಪ್ಪಳಿಸಲಿದೆ. ಅರ್ಜುನ್ ವೇದಾಂತ ಅಭಿನಯದ ಸಿನಿಮಾ. ಅರ್ಜುನ್ ವೇದಾಂತ್ ಅವರ ಬಗ್ಗೆ ಒಂದಿಷ್ಟು ಮಂದಿ ಗೊತ್ತೇ ಇದೆ. ಕೇವಲ ಕನ್ನಡ ಚಿತ್ರರಂಗ ಮಾತ್ರವಲ್ಲ, ತಮಿಳು, ತೆಲುಗು ಹಾಗೆ ತುಳು ಚಿತ್ರರಂಗದಲ್ಲಿ ಗುರುತಿಸಿಕೊಂಡವರು. ತೆಲುಗು ಹಾಗೆ ತಮಿಳು ಚಿತ್ರರಂಗದಲ್ಲಿ ನಾಯಕ ನಟನಾಗಿ ಮಿಂಚಿದವರು. ಹೀಗಿರಬೇಕಾದ್ರೆ ಇವರ ಕನ್ನಡ ಸಿನಿಮಾ ಒಂದು ಇದೀಗ ತೆರೆಗೆ ಅಪ್ಪಳಿಸೋದಕ್ಕೆ ದಿನಗಣನೆಯನ್ನ ಎಣಿಸ್ತಾ ಇದೆ. ಮರಳಿ ಮನಸ್ಸಾಗಿದೆ ಸಿನಿಮಾ. ಹಾಗಂತ ಇದು ಇವರ ಮೊಟ್ಟ ಮೊದಲ ಕನ್ನಡ ಸಿನಿಮಾನ ಅಂತ ಕೇಳಿದ್ರೆ ಅಲ್ಲ. ಈಗಾಗಲೇ ಇವರ ಒಂದಿಷ್ಟು ಕನ್ನಡ ಸಿನಿಮಾಗಳು ರಿಲೀಸ್ ಆಗಿವೆ. ಈಗಾಗಲೇ ಈ ಸಿನಿಮಾದ ಪ್ರೀಮಿಯರ್ ಶೋ ಪುತ್ತೂರು, ಮಂಗಳೂರು ಹಾಗೆ ರಾಜಧಾನಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿತ್ತು. ಹಾಗೆ ಈ ಒಂದು ಪ್ರೀಮಿಯರ್ ಶೋಗೆ ಭರ್ಜರಿಯಾದಂಥ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ. ಹಾಗೆ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿದಂತಹ ಮಂದಿ ಈ ಸಿನಿಮಾದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನ ಆಡ್ತಾ ಇದ್ದಾರೆ. ಕನ್ನಡದಲ್ಲಿ ಈ ತರ ಮೂವಿ ಬಂದಿರೋದು ವೆರಿ ರೇರ್. ಮೂವಿ ತಗೊಂಡಿರೋ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದು 25 ನಿಮಿಷ ನಾನು ಬರೀ ಹತ್ತಿದ್ದೀನಿ. ಸಂಸಾರ ಸಮೇತವಾದ ಮಾತಾಡ್ತೀನಿ. ಮರಳಿ ಮನಸ್ಸಾಗಿದೆ ಅಂತ ಹೆಸರು ಹೇಳಿದ ಕೂಡಲೇ ಇದೊಂದು ಲವ್ ಸ್ಟೋರಿ. ಹೀಗಾಗಿ ಇದನ್ನ ಕೇವಲ ಯೂಸ್ಗಳಷ್ಟೇ ನೋಡ್ತಾರೆ. ಫ್ಯಾಮಿಲಿ ನೋಡೋದಕ್ಕೆ ಆಗುತ್ತಾ ಅಂತ ಒಂದಿಷ್ಟು ಮಂದಿ ಕೇಳಬಹುದು. ಈ ಒಂದು ಪ್ರೀಮಿಯರ್ ಶೋಗೆ ಬಂದವರಲ್ಲಿ ಬಹುತೇಕ ಫ್ಯಾಮಿಲಿಯವರೇ ಇದ್ದಿತ್ತು. ಈ ಸಿನಿಮಾವನ್ನ ವೀಕ್ಷಣೆ ಮಾಡಿದಂತಹ ಫ್ಯಾಮಿಲಿ ಆಡಿಯನ್ಸ್ ಅತ್ಯದ್ಭುತ, ಮುಂಗಾರು ಮಳೆ ಬಳಿಕ ನಾನೊಂದು ನೋಡಿದಂತ ಅತ್ಯದ್ಭುತವಾದಂತ ಸಿನಿಮಾ ಇದು ಅಂತ ಹೇಳ್ತಾ ಇದ್ದಾರೆ. ಇದೊಂಥರ ಡಿಫ್ರೆಂಟ್, ತುಂಬಾ ಚೆನ್ನಾಗಿದೆ. ಭಾವನೆಗಳ ಪ್ರಪಂಚದಲ್ಲಿ ಮುಳುಗಿಬಿಡ್ತಾರೆ. ಫಸ್ಟ್ ಟೈಮ್ ಈ ತರ ಒಂದು ಸ್ಟೋರಿ ನೋಡಿದ್ವಿ. 2.5 ಗಂಟೆ ಹೇಗೆ ಸಮಯ ಕಳೀತು ಅನ್ನೋದೇ ಗೊತ್ತಾಗೋದಿಲ್ಲ. ಮತ್ತೊಂದಿಷ್ಟು ಮಂದಿ ನಾನು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ವೀಕ್ಷಣೆ ಮಾಡದೆ 18-20 ವರ್ಷ ಆಯ್ತು. ಸಿನಿಮಾ ಯಾವ ರೀತಿ ಇದೆ ಅಂತ ನೋಡ್ಲಿಕ್ಕೆ ಬಂದೆ, ತುಂಬಾನೇ ಇಷ್ಟ ಆಯ್ತು ಅಂತ ಸಿನಿಮಾದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನ ಆಡ್ತಾ ಇದ್ದಾರೆ. ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಯೂಸುಗಳು ಮಾತ್ರವಲ್ಲ, ಈ ಸಿನಿಮಾವನ್ನ ಕುಟುಂಬ ಸಮೇತರಾಗಿ ಪ್ರೇಕ್ಷಕರು ವೀಕ್ಷಣೆ ಮಾಡಿದ್ದಾರೆ. ಇಲ್ಲಿ ಮಕ್ಕಳು ಕೂಡ ಇದ್ದಾರೆ, ಹಿರಿಯರು ಕೂಡ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಸಿನಿಮಾವನ್ನ ವೀಕ್ಷಣೆ ಮಾಡ್ತಾ ನಕ್ಕವರು ಇದ್ದಾರೆ, ಅತ್ತವರು ಇದ್ದಾರೆ, ತುಂಬಾನೇ ಭಾವೋದ್ವೇಗಕ್ಕೆ ಒಳಗಾದವರು ಇದ್ದಾರೆ. ಅಂತಿಮವಾಗಿ ಸಿನಿಮಾವನ್ನ ವೀಕ್ಷಣೆ ಮಾಡಿ ಹೊರಗಡೆ ಬಂದಾಗ ಈ ಸಿನಿಮಾಗೆ ಪ್ರತಿಯೊಬ್ಬರು ಕೂಡ 100ಕ್ಕೆ 100 ಮಾರ್ಕ್ ಕೊಟ್ಟಿದ್ದಾರೆ. ಅತ್ಯದ್ಭುತವಾದಂತಹ ಮನರಂಜನಾತ್ಮಕವಾದಂತಹ ಸಿನಿಮಾ ಇದು ಅಂತ ಹೇಳ್ತಾ ಇದ್ದಾರೆ. ಪ್ರೀತಿಯ ಬಗ್ಗೆ ಈ ಸಿನಿಮಾದಲ್ಲಿ ಅತ್ಯದ್ಭುತವಾಗಿ ಹೇಳಿದ್ದಾರಂತೆ. ಭಾವನೆಗಳ ಬಗ್ಗೆ ಬೆಳಕು ಚೆಲ್ಲುವಂತ ಸಿನಿಮಾ ಇದು ಅನ್ನೋದ್ರಲ್ಲಿ ಎಳ್ಳಷ್ಟು ಅನುಮಾನ ಇಲ್ಲ. ಹೀಗೆ ಪ್ರೀಮಿಯರ್ಗೆ ಬಂದಂತ ಪ್ರೇಕ್ಷಕರಲ್ಲಿ ಮೈಕ್ ಹಿಡಿದ್ರೆ ಎಲ್ಲರೂ ಕೂಡ ಅತ್ಯದ್ಭುತ ಅಂತ ಹೇಳ್ತಾರೆ. ಆದ್ರೆ ಪಕ್ಕಕ್ಕೆ ಕರ್ಕೊಂಡೋಗಿ ಮೈಕ್ ಆಫ್ ಮಾಡಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದಾಗ ಅಸಲಿ ವಿಚಾರ ಗೊತ್ತಾಗುತ್ತೆ. ಅಲ್ಲೇ ಗೊತ್ತಾಗೋದು ಸಿನಿಮಾದ ಹಣೆ ಬರ ಏನು ಅಂತ. ಸೂಪರ್ ಹಿಟ್ಟು 100 ಪಕ್ಕ ಅಂತ ಹೇಳಿದವರು ಪಕ್ಕಕ್ಕೆ ಕರ್ಕೊಂಡು ಹೋಗಿ ಕೇಳಿದಾಗ ಹೇಳೋದು ಆತರ ಏನಿಲ್ಲ, ಸುಮ್ಮನೆ ಮೈಕಲ್ಲಿ ಹೇಳಿದೆ ಅಂತ. ಆದ್ರೆ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿದ ಒಂದಿಷ್ಟು ಮಂದಿಗೆ ಕರೆ ಮಾಡಿ ಕೇಳಿದಾಗ ಏಯ್ ಅತ್ಯದ್ಭುತ ಗುರು, ಸಿನಿಮಾ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕನ್ನಡದಲ್ಲಿ ಈ ತರ ಮೂವಿ ಬಂದಿರೋದು ವೆರಿ ರೇರ್. ಮೂವಿ ತಗೊಂಡಿರೋ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದು 25 ನಿಮಿಷ ನಾನು ಬರೀ ಹತ್ತಿದ್ದೀನಿ. ಸಂಸಾರ ಸಮೇತವಾದ ಮಾತಾಡ್ತೀನಿ. ಪಕ್ಕ ಪೈಸಾ ವಸೂಲಿ ಸಿನಿಮಾ, ಕೊಟ್ಟ ದುಡ್ಡಿಗೆ ಮೋಸ ಮಾಡುವಂತ ಸಿನಿಮಾ ಇದಲ್ಲ. 1-2 ಬಾರಿ ಈ ಸಿನಿಮಾವನ್ನ ಆರಾಮವಾಗಿ ವೀಕ್ಷಣೆ ಮಾಡಬಹುದು. ಪ್ರತಿಯೊಬ್ಬರು ಕೂಡ ನೋಡ್ಲೇಬೇಕಾದಂತ ಸಿನಿಮಾ ಅಂತ ಒಂದಿಷ್ಟು ಆಪ್ತರು ಕೂಡ ಈ ಸಿನಿಮಾದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದೇ ಹೇಳುತ್ತೆ ಈ ಸಿನಿಮಾ ತುಂಬಾನೇ ಅತ್ಯದ್ಭುತವಾಗಿ ಮೂಡಿ ಬಂದಿರೋದ್ರಲ್ಲಿ ಎಳ್ಳಷ್ಟು ಅನುಮಾನ ಇಲ್ಲ ಅಂತ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನ ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ಹಾಗೆ ಕನ್ನಡದಲ್ಲಿ ವಿನೂತನ ಪ್ರಯೋಗಗಳನ್ನ ಯಾರು ಮಾಡ್ತಾ ಇಲ್ಲ. ಅದೇ ಕತೆ, ಅದೇ ಫೈಟು, ಅದೇ ಹಾಡು ಅಂತ ಹೇಳುವವರು ಈ ಸಿನಿಮಾವನ್ನ ವೀಕ್ಷಣೆ ಮಾಡಿ. ನಾವು ಪ್ರೀಮಿಯರ್ ಅಲ್ಲಿ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿಲ್ಲ. ಒಂದಿಷ್ಟು ಮಂದಿ ಕಾಲ್ ಮಾಡಿದ್ರು, ಮರಳಿ ಮನಸ್ಸಾಗಿದೆ ಸಿನಿಮಾ ಪ್ರೀಮಿಯರ್ ಆಗಿದೆ, ಹೋಗಲ್ವಾ? ಬೆಂಗಳೂರಿನಲ್ಲಿ ಪ್ರೀಮಿಯರ್ ಇದೆ, ನೋಡಕ್ಕಿಲ್ವಾ? ಹೀಗೆ ಒಂದಿಷ್ಟು ಮಂದಿ ಕೇಳಿದ್ರು. ಅನಿವಾರ್ಯ ಕಾರಣದಿಂದಾಗಿ ಪ್ರೀಮಿಯರ್ ಶೋನಲ್ಲಿ ಈ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕಾಗ್ಲಿಲ್ಲ. ಯಾರೆಲ್ಲ ಕೇಳಿದ್ರು ಅವರು ಸಿನಿಮಾವನ್ನ ವೀಕ್ಷಣೆ ಮಾಡಿ ಸಿನಿಮಾ ಅತ್ಯದ್ಭುತ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಈ ಸಿನಿಮಾ ಅತ್ಯದ್ಭುತ ಅನ್ನೋದ್ರಲ್ಲಿ ಎಳ್ಳಷ್ಟು ಅನುಮಾನ ಇಲ್ಲ. ನಾವಂತೂ
ಮೊದಲ ದಿನ ಮೊದಲ ಪ್ರದರ್ಶನದಲ್ಲಿ ಈ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡ್ತೀವಿ. ಅದೇ ರೀತಿ ಒಂದು ಅತ್ಯುತ್ತಮವಾದಂತ ಮನರಂಜನೆಗಾಗಿ ಕಾಯ್ತಾ ಇರುವಂತ ಪ್ರೇಕ್ಷಕರು ಈ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ಕೊಟ್ಟ ದುಡ್ಡಿಗೆ ಮೋಸ ಮಾಡುವಂತ ಸಿನಿಮಾ ಇದಲ್ಲ, ಪಕ್ಕಾ ಪೈಸಾ ವಸೂಲಿ ಸಿನಿಮಾ. ನಮಸ್ಕಾರ. ಸೂಪರ್ 100 ಡೇಸ್ ಖಂಡಿತ ಮಸ್ತ್ ಖುಷಿ ಆಯ್ತು. ಪೂರ ಫ್ಯಾಮಿಲಿ ಮತ್ತೆ ತೂಪುನಂಚಿನ ಪಿಕ್ಚರ್ ಮರಳಿ ಮನಸ್ಸಾಗಿದೆ ಅಂಚೆನೆ ಎಕ್ಲೆಗ್ಲ ಮರಳಿ ಮನಸ್ಸಾಗಿದೆ ಕೂಡ ಫೀಲ್